ಇವತ್ತು ನಾನು ತುಂಬ ಉಪಯುಕ್ತವಾದ ಗಿಡಗಳ ಪರಿಚಯವನ್ನು ಮಾಡ್ಕೊಳ್ತಾ ಇದ್ದೀನಿ. ಇದು ನೋಡಿ ತುಂಬೆ ಗಿಡ ಎಲ್ಲಂದ್ರಲ್ಲಿ ಬೆಳೀತಾ ಇದೆ. ನಮ್ಮ ಬೆಂಗಳೂರಲ್ಲಿ ಬೇಕಾದರೆ ಸಿಗಲ್ಲ. ಇದನ್ನು ಪಾಟಲ್ಲಿ ಬೆಳೆಸಬೇಕು. ಇದು ಶೀತ ಕೆಮ್ಮಿಗೆ ಎಲ್ಲ ತುಂಬ ಮಕ್ಕಳಿಂದ ಹಿಡಿದು ಮುದುಕರವರೆಗೆ ಇದು ತುಂಬ ಅವಶ್ಯಕತೆ ಇದೆ. ಇದನ್ನು ಒಂದು ಪಾಟಲ್ಲಿ ಬೆಳೆಸಿದ್ರೆ ಉತ್ತಮ. ಇದು ನೋಡಿ, ಈ ತುಂಬೆ ಹೂವನ್ನು ಬೆಳೆಸಬೇಕು ನಾವು. ಇದರಲ್ಲಿ 2-3 ಕಲರ್ ಸಿಗುತ್ತೆ, ಪಿಂಕು, ಬಿಳಿ ಮತ್ತು ಕೆಂಪು ಕಲರು. ಇದನ್ನು ಬೆಳೆಸೋದು ಇದು ಶಿವನಿಗೆ ತುಂಬ ಪ್ರೀತಿ. ಇದನ್ನು ಡೈಲಿ ಅರ್ಪಿಸಿದರೆ ಶಿವನಿಗೆ ಇಷ್ಟ. ಆಮೇಲೆ ಇದು ನೋಡಿ ಕೃಷ್ಣ ತುಳಸಿಯು ತುಂಬ ಔಷಧಿ ಗುಣವನ್ನು ಹೊಂದಿದೆ. ಇದನ್ನು ಕೂಡ ಬೆಳಿಬೇಕು, ತುಂಬ ಒಳ್ಳೆಯದು. ದೇವರಿಗೆ ಅರ್ಪಿಸಿದ್ರೆ ಕೃಷ್ಣನಿಗೆ ತುಂಬ ಪ್ರೀತಿ. ಇದು ದೊಡ್ಡ ಪತ್ರೆ ಎಲೆ. ಇದನ್ನು ಕೂಡ ಶೀತ ಕೆಮ್ಮಿಗೆ ಎಲ್ಲ ಬಳಸ್ತಾರೆ. ಇದನ್ನು ಬಜ್ಜಿ ತಂಬುಳಿ ಎಲ್ಲ ಮಾಡ್ತಾರೆ. ತುಂಬ ಇದನ್ನು ಬೆಳೆಸಬೇಕು. ಮಕ್ಕಳಿಗಂತೂ ತುಂಬ ಇದು ಉಪಯುಕ್ತ ಶೀತ ಕೆಮ್ಮಿಗೆ. ನಮಸ್ಕಾರ.